ಐವರ ಕಾಂತೆ ಎಣಿಸಿದೆ ಚಿಂತೆ ಕಳೆದ ಪರಿಭವ ಸವೆಸಿದೆ ಜೀವ ತಳೆದ ಪರಿಭವ ಸವೆಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದು ಅನವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದು ಅನವರತ 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 ಪರಮಾತ್ಮ ಇನ್ನು ಈ ದ್ರೌಪದಿ ಅಣಿಯಲ್ಲಿ ಏನೇನನ್ನು ಬರೆದಿರುವೆ ದೇವ ಏನೇನನ್ನು ಬರೆದಿರುವೆ ಪಾಂಚಾಲಿ ಪ್ರಿಯತಮೆ ಇವಳೇಕೆ ಈ ರೀತಿ ದುಃಖಿಸುತ್ತಿರುವಳು? ಕಾಂತೆ ಶಾಂತೆ ವರವೀರಳಾಗಿ ವರ ಪತ್ನಿಯಾಗಿ ಮರಗು ಪಾಂಚಾಲಿ ಕಾಂತೆ ಶಾಂತೆ ವರವೀರಳಾಗಿ ವರ ಪತ್ನಿಯಾಗಿ ಮರಗು ಪಾಂಡು ಪುತ್ರರ ಪತ್ನಿಯಾಗಿ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಕೆಟ್ಟ ಚಿಂತೆ ಏಕೆ ಕೆಟ್ಟ ಚಿಂತೆ ಏಕೆ ಕೋಪದಿಂದ ದುಡುಕುವೇಕೆ ಕೋಮಲಾಂಗಿಯೇ ಕೋಪದಿಂದ ದುಡುಕುವೇಕೆ ಕೋಮಲಾಂಗಿಯೇ ಕಾಂತೆ ಶಾಂತೆ ವರವೀರಳಾಗಿ ವರ ಪತ್ನಿಯಾಗಿ ಮಲಗು ಪಾಂಚಾಲಿ ಪ್ರಿಯತಮೆ ಏಕೆ ಏನಾಯಿತು? ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆಲ್ಲ ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷ, ಯಾರಾದರೂ ನಿಮ್ಮ ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವಿವರಿಗೆ ಪ್ರತಿಕಾರ ಮಾಡುತ್ತೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನವಸ್ತ್ರಿಗಾಗಿ ಅಪರೂಪರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಶ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೇವ? ಅದೇಕೆ ಸೃಷ್ಟಿಸಿದೆ? ಪಾಂಚಾಲಿ ಏಕೆ ರೋದಿಪೆ ಕತ್ತಿ ಮಣಿಯ ನೀನು ಏಕೆ ರೋದಿಪೆ? ಏಕೆ ರೋದಿಪೆ ಕತ್ತಿ ಮಣಿಯ ನೀನು ಏಕೆ ರೋದಿಪೆ? ಧರ್ಮದನಾಗೆ ಮೀರಿ ಶ್ರೀಧರ ನಾಚ್ತಾನೆ ಧರ್ಮದನಾಗೆ ಮೀರಿ ಶ್ರೀಧರ ಪಕ್ಕಿಸುವೆ ಮದಾಂಧರವರ ಪಕ್ಕಿಸುವೆ ಮದಾಂಧರ ಏಕೆ ಏಕೆ ರೋದಿಪೆ ಕರುಣಿ ಮಣಿಯೇ ನೀನು ಏಕೆ ರೋದಿಪೆ? ಪಾಂಚಾಲಿ ಬಿಡು ಬಿಡು ನಿನ್ನ ಅಣ್ಣ ಬಿಡು ಬಿಡು ನಿನ್ನ ಅಣ್ಣ ಪಕ್ಕಿಸುವೆ ಮದಾಂಧರವರ ಪಕ್ಕಿಸುವೆ ಮದಾಂಧರವರ ಏಕೆ ರೋದಿಪೆ ಕರುಣಿ ಮಣಿಯೇ ನೀನು ಏಕೆ ರೋದಿಪೆ? ಒಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯೇ ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು ಪತ್ನಿಯನ್ನು ಜೂತದಲ್ಲಿ ಪಣವಾಗಿ ಸೋಲುವಂತೆ ಆ ಋಷಿಗಳಾಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು.
ಪಾಂಚಾಲೆ, ಅಣ್ಣನ ವಿವೇಕದಿಂದ ಈ ನಿಂದನೆ ನಮ್ಮನ್ನು ಸಾಯುವವರೆಗೂ ತಪ್ಪಿದ್ದಲ್ಲ. ಪ್ರಿಯತಮೇ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಅದನ್ನು ಬಿಡು. ಈ ದಿನ ಈ ರೀತಿ ನೀನೇಕೆ ಚಿಂತಾಮಗ್ನಳಾಗಿ ಅಳುತ್ತಿರುವ ಕಾರಣವೇನು? ತಿಳಿಸುವೇನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಪಾಂಚಾಲೆ, ಅದು ಹಿಂದಿನ ಮಾತು. ನಾನು ಈಗ ಯಾರಾದರಕನೂ ಅಲ್ಲ. ಹಾಗಾದರೆ ಕೇಳು, ಈ ದಿನ ಅಸ್ತಿನಾಭಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿ ಆಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶಿ ರಾಶಿಯನ್ನು ಮುಡಿಗಟ್ಟುವೆ ಎಂದು ಹೇಳಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ನನ್ನ ಸಂದೇಹವು ನಿಜವೇ ಆಯಿತು. ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನ್ಯಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯ ವಿಲಾಸ ವಿಸ್ಮಯಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗಿರಬಹುದೆಂದು ನಾನು ಯೋಚಿಸಿದ್ದೇನೆ. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸೋ ತನಕ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ನಾಟಕ ಚೆನ್ನಾಗಿ ಬರಬೇಕು. ಪಾಂಚಾಲಿ ಪಾಪು, ನೀವು ನನ್ನ ಸಂಗಡ ಕದನವಾಡುವುದರಲ್ಲಿ ಅದರಲ್ಲಿ ನಿನ್ನ ಚತುರತೆಯನ್ನು ತೋರಿದೆಯಾ ಎಂದು ಭಾವಿಸಿದ್ದೇನೆ. ಪ್ರಿಯ ಪ್ರಾಣೇಶ್ವರ, ಮರೆತು ಹೋಯಿತು. ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ. ಏನೇನೋ ಹೇಳಿದಿತ್ತು. ಪುನಃ ನನ್ನ ಬಾಯಿಂದ ಅದೇ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಇಚ್ಛಿಸುವೆಯಾ? ಹೇಳುವೆನು, ಕೇಳು. ಬಿಡು ಬಿಡು ಪಾಂಚಾಲಿ, ಏಕೆ? ಬಿಡು ಬಿಡು ಪಾಂಚಾಲಿ, ಏಕೆ? ಉಳಿಸೌರ್ಯದ ಮಾತಿಗೆಂದು ಇಳಿಯಬೇಡ. ನಾಳೆ ಬಿಡಲು ಯುದ್ಧವ, ನಾಳೆ ಬಿಡಲು ಯುದ್ಧವ. ಗದಗಡಿಯ ನೀ ಗದೆಯೋ ಗುರುಕುಲವನೆಲ್ಲವ. ಪ್ರಾಣೇಶ್ವರ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೆ ಏನು, ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪಾರಾಯಣಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಹೇಳುವುದು ಕೇಳು. ಕರುವನ್ನು ಮುಟ್ಟಿದ ಕರುವನ್ನು ಮುಟ್ಟಿದ ಚಂಡ ಕರುವನ್ನು ಮುಟ್ಟಿದ ಚಂಡ ಕರುವನ್ನು ಕಂಡ ಎರುಗಳನ್ನು ಕೊಂಡರೆ ನನ್ನ ಚಂಡಿಗೆ
ಮುತ್ತಿದ ಚಂಡ ಕೌರವನ ಕೊಂದಿಗೆ ಸೇರೆ ಪಾಂಡವರೊಂದಿಗೆ ತರುಮನು ಮುತ್ತಿದ ಚಂಡ ಕೌರವನ ಕೊಂದಿಗೆ ಸೇರೆ ಕಂಡ ಎಲುಬುಗಳ ಕುಂಡೈಸಿಗಳ ಕಂಡಿ ಕೌರವನಾಗಿರುವೆ ಕಂಡ ಎಲುಬುಗಳ ಕುಂಡೈಸಿಗಳ ಕಂಡಿ ಕೌರವನಾಗಿರುವೆ ಮೂರ್ಗರೆವತಾರ್ ಮೂಲದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಗರೆವತಾರ್ ಮೂಲವನ್ನು ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ತಪ್ಪದಿ ಮರವ ಕುರುಕುಲವನ್ನು ಕಾಲಡಿಸಿ ತಪ್ಪದಿ ಮರವ ಕುರುಕುಲವೆಲ್ಲ ಕಾಲಡಿಸಿ ಗಿರಗಿರನೆ ದಳ ತಪ್ಪಳಿಸು ನಂದಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧಕ್ಕಿಂತಲೂ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿಯೂ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನೆ. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿದ್ದರೂ ಇರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸಿದ್ದೇನೆ. ದಾರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸನ್ಯಾಚನೆ ಮಾಡಲು ಪಾಂಡುರಾಜೇಂದ್ರನೇನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಭೀಮಸೇನ, ಏಕಿ ನಡತೆ ಪ್ರೀತಿ ಸಹೋದರ. ಏಕಿ ನಡತೆ ಪ್ರೀತಿ ಸಹೋದರ, ಧರ್ಮ ವಿಚಾರದ ಮರ್ಮವನರಿಯದ. ಧರ್ಮ ವಿಚಾರದ ಮರ್ಮವನರಿಯದ, ಧರ್ಮಕ್ಕೆ ಭಾಗಿಯಾಗುವಂತೇಕೆ. ಕರ್ಮಕ್ಕೆ ಭಾಗಿಯಾಗುವಂತೇಕೆ. ಏಕಿ ನಡತೆ ಪ್ರೀತಿ ಸಹೋದರ, ಆತುರದಿಂದಲೇ ಫಲವೇ ಇಹುದಾಯೇ. ಸಹೋದರ ಭೀಮಸೇನ, ನನಗೆ ಕೋಪವೇ ತಮ್ಮ. ಭೀಮಸೇನ, ನಿಲ್ಲು ಪ್ರಿಯ ಸಹೋದರ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯನು. ಆತನ 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 ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸಿತು ಅನುಚಿತ. ಪಾಂಚಾಲಿ, ಛೀ!
ಪಾಂಚಾಲಿ. ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ ಪಾಂಚಾಲಿ ಆಡೋದು ಸರ್. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನೀನಿನ್ನೂ ತಿಳಿದಿಲ್ಲ. ಒಂದು ವೇಳೆ ನಾವುಗಳು ಅಭಿಮಾನಕ್ಕೆ ಹೊಸರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖ ಪಡಬೇಕಾಗುವುದು. ಪಾಂಚಾಲಿ ಏತಕ್ಕಿಂತು ಕಿತಿಯೋ ಕಾಂತೆ, ಏತಕ್ಕಿಂತು ಕಿತಿಯೋ. ಪಾಂಚಾಲಿ ಏತಕ್ಕಿಂತು ಕಿತಿಯೋ ಕಾಂತೆ, ಏತಕ್ಕಿಂತು ಕಿತಿಯೋ. ತರವೇ ನಿನಗಿದು ಉರುತರದಟವು, ತರವೇ ನಿನಗಿದು ಉರುತರದಟವು. ಧರ್ಮವೇ ಅಮ್ಮನ ತಲೆಕಾಯು, ಧರ್ಮವೇ ಅಮ್ಮನ ತಲೆಕಾಯು. ಬರುವ ದುರಿತಕ್ಕೆ ಗುರಿಗೈಯದೆ, ಬರುವ ದುರಿತಕ್ಕೆ ಗುರಿಗೈಯದೆ ವಿರಮಿಸಿ ಹೊರಗಡೆ ಶಾಂತಿ ವಿರಮಿಸಿ ಹೊರಗಡೆ ಶಾಂತಿ. ಏತಕ್ಕಿಂತ ಕಿತಿಯೋ ಕಾಂತಿ, ಏತಕ್ಕಿಂತ ಕಿತಿಯೋ. ಏನಿದು? ಪರಮಾತ್ಮನು ಇತ್ತ ಕಡೆ ಬರುತ್ತಿರುವರಲ್ಲ, ಏನೀ ಕೋಲಾಹಲ? ಅರ್ಜುನ, ಪಾಂಚಾಲಿ ನಾನಿನ್ನು ಹೋಗುವೆನು. ಈ ಸಂಧಿಯ ಪ್ರಸ್ತಾಪವು ನನಗೆ ಸಂಬಂಧವಿಲ್ಲ. ಭಕ್ತರ ಈ ಅಪೌರುಷ ವರ್ತನೆಯ ಪುರಸ್ಕಾರ ನೀವೇ ಹೊಂದಿಸಿರಿ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಪರವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣಕೇಶವ. ಕಂಚದಳ ಮನ ಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕಂಚದಳ ಮನ ಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣಕೇಶವ. ಕರುಣಾನಿಧಿ ಮಾಧವ, 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 ಮಾಧವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧ್ಯಾ ವಿಚಾರವು ನಡೆಯುತ್ತೆ ದೇವ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ ನಾನಿಲ್ಲಿರಲು ಸಾಧ್ಯವಿಲ್ಲ. ಇವರ ಇಚ್ಛೆ ಇದ್ದಂತೆ ಇವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ
ತಡೆ, ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ಆ, ನಿಮ್ಮಣ್ಣನ ಮಾತು ಮುಗಿಯಷ್ಟರಲ್ಲಿ ನನ್ನ ತಾಳ್ಮೆಯೇ ಉರಿದು ಹೋಗುವುದು. ಯದುಪತಿ, ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆ ಮಾತುಗಳನ್ನು ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ, ಅದನ್ನು ಹೇಳು. ಭೀಮಸೇನ, ನಾನು ಅದಕ್ಕಾಗಿಯೇ ತಾನೇ ಹೋಗಿದ್ದು. ಕೃಷ್ಣ, ನನಗೀಗ ತಿಳಿಯಿತು ನಿನ್ನ ಅಭಿಮತ. ಹಿಂದೆ ಅಜ್ಞಾತವಾಸ ನೆಪದಿಂದ ನಮ್ಮ ಕೈಗೆ ಬಳೆಯನ್ನು ತೊಡಿಸಿದ್ದೆ. ಈಗ ಈ ಸಂಧಿಯ ನೆಪದಿಂದ ನಮಗೆ ಈ ಪಾಂಡುಪುತ್ರರಿಗೆ ಸೀರೆಯನ್ನು ನುಡಿಸಲು ಅವಹೇಳಿಸುತ್ತಿರುವೆಯಾ? ಯಾದವಾಗ್ರಣಿ, ನಿನಗೇಕೆ ಇಷ್ಟೊಂದು ಆಕ್ರೋಶ ಈ ಪಾಂಡುಪುತ್ರರ ಮೇಲೆ? ಭೀಮಸೇನ, ನಿನಗೆ ಇಷ್ಟೊಂದು ಆಸನೆ ಏನೇಕೆ? ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಾಗಿರುವುದು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ವಾಸುದೇವ, ವಾಸುದೇವ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು 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 ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ, ಆತನೂ ಸಹ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆ ಆಯ್ತೆ. ಅದನ್ನು ಸಾಧಿಸಿದೆ ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷ ಬಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಜಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸೇ ಬಿಡನು. ಭೀಮಸೇನ, ನಿಲ್ಲಯ್ಯ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪದು ನನಗೊಪ್ಪದು. ನಿನಗೊಬ್ಬ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ಏನು? ದುರ್ಯೋಧನನ ಸಂದೇಶ? ಅದು ಸಂಧಿ ಆಗಿರಲಾರದು ಅಲ್ಲವೇ ಪರಮಾತ್ಮ? ಅದನ್ನು ಹೇಳು, ಏನು ಆ ಸಂದೇಶ? ಭೀಮ, ಅದನ್ನು ಕೇಳುವ ಮೊದಲು ನೀನು ನಿನ್ನ ಗದೆಯಿಂದ ದೂರ ಮಾಡಿ ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಪರಮಾತ್ಮ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ತಿಳಿಸುವುದಿಲ್ಲ. ಪರಮಾತ್ಮ, ಈ ಪರಿಹಾಸ್ಯ ಬೇಕೆ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯಿಂದ ದೂರ ಮಾಡಿ ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೋ, ಆಗ ತಿಳಿಸುವೆನು ವಿಚಾರವನ್ನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು ಭಗವಂತ. ಈಗಲಾದರೂ ಹೇಳಿಬಿಡು. ಈಗ ನೀನು ನನ್ನ ಬಂದಿ, ತಿಳಿಯಿತೋ? ಕೃಷ್ಣ, ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ನಾನು ಹೇಳಿದಂತೆ ನೀನು ಮಾಡಬೇಕು, ತಿಳಿಯಿತೋ? ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂದ್ರಿ. ಎಲ್ಲಿ ನಿನ್ನ ಗದೆಯನ್ನು ಕೊಡುವನಾಗಯ್ಯ. ಕೊಡಯ್ಯ. ಪಾಂಚಾಲಿ, ಪರಮಾತ್ಮನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ತಂಗಿ, ಅಣ್ಣ, ಏತಕ್ಕೆ ಚಿಂತಿಪೆ ಸೋದರಿ, ಸಾಗಿ ಭಯವು ಸಹೋದರಿ. ಏತಕ್ಕೆ ಚಿಂತಿಪೆ ಸೋದರಿ, ಸಾಗಿ ಭಯವು ಸಹೋದರಿ. ಗುರುರಜ ಸಭೆಯಲ್ಲಿ ದುರುಳನು ಶಾಸನನು. ಪರಮಾತ್ಮ, ತಂಗಿ, ಗುರುರಾಜ ಸಭೆಯಲ್ಲಿ ದುರುಳನು ಶಾಸನನು. ಸೀರೆಯ ಸೆಳೆವಾಗ ಮೊರೆಯಿಡಲಾಗಣ. ತಂಗಿ,
ಶಸ್ತ್ರಾಸ್ತ್ರಿಗಳ ಎಡೆಮುರಿಯನ್ನು ಬಂಧಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಆದ್ದರಿಂದ ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಬರುವುದೋ ಇಲ್ಲವೋ ನೋಡೋಣ. ಪಾಂಚಾಲಿ, ಪರಮಾತ್ಮನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪರಮಾತ್ಮ. ಭೀಮಸೇನ, ಈಗ ನೀನು ನನ್ನ ಬಂದಿ, ತಿಳಿಯಿತೋ? ಪರಮಾತ್ಮ, ಅದು ಕ್ಷಣಕಾಲ ಮಾತ್ರ. ಈಗ ಕೇಳಿರಿ ನನ್ನ ಮಾತನ್ನು. ಈ ನಿನ್ನ ಕರಗಳನ್ನು ಬಂಧಿಸಿರುವ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಗಿತ್ತು. ಯಾರ್ಯಾರು ಈ ಕಾರ್ಯವನ್ನು ಮಾಡಿದವರು? ಯಾರು? ಯಾರ ದುರಾತ್ಮರು? ಕಡಿವೆ ಬೆಲ್ಲನ ಶಿರವ, ಕಡಿವೆ ಬೆಲ್ಲನ ಶಿರವ, ಗಾಂಧಾರಿ ಎಳೆದ 101 ಮಂದಿ ಮಕ್ಕಳನ್ನೆಲ್ಲ ಅಪ್ಪಣೆಯಾದರೆ ಈ ಗಾಂಡೀವಿಯಿಂದ ಅವರ ಅಟೋಟಾಪಗಳನ್ನು ನಡಗಿಸುವೆನು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು? ಯಾರ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ. ದುರಾಚಾರಿಯಾದ ಆತನ ತಮ್ಮನು ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದ. ಅವರಿಗಲ್ಲದೆ ಮತ್ತಾರಿಂದ ಈ ಕಾರ್ಯವು ಸಾಧ್ಯವಾಗುವುದು? ಪಾಂಚಾಲಿ, ನನ್ನ ಕೈಗಳನ್ನು ಬಿಟ್ಟು ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಈ ರೀತಿಯ ಅವಮಾನ ಮಾಡಿದರೆ ಆ ಕುನ್ನಿ ಕೌರವರು, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆತನು ಕೊನೆಯದಾಗಿ ಕೊಟ್ಟ ಸಂದೇಶವನ್ನು ಹೇಳುವೆನು, ಕೇಳು. ದುಡುಕುತ್ತ ನುಡಿದನು ಕೌರವನು ಕಿಡಿಂಬಾಪತಿಯೇಕೆ, ದುಡುಕುತ್ತ ನುಡಿದನು ಕೌರವನು ಕಿಡಿಂಬಾಪತಿಯೇಕೆ, ಈಗ ಗುರುತವಾಗೈವೆ ಕೊಡೆ ನಾನು ರಾಜವ, ಕೊನೆಗೊಯ್ಯೋತವಾಗೈವೆ ಕೊಡೆ ನಾನು ರಾಜವ, ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನು ಬಿಡ, ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನು ಬಿಡೆನು, ಕೊಡುವೆನು ರಾಜವನೆಲ್ಲ ಬಡಿದಾಗ ಎಂದೋದ, ಕೊಡುವೆನು ರಾಜವನಾನು ಬಡಿದಾಗ ಎಂದೋದ, ದುಡುಕುತ್ತ ನುಡಿದನು ಕೌರವನು ಇಡಿಂಬಾಪತಿಯೇಕೆ, ಇಡಿಂಬಾಪತಿಯೇಕೆ, ಇಡಿಂಬಾಪತಿಯೇಕೆ. ಭೀಮಸೇನ, ಪರಮಾತ್ಮ, ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣಾಂಗಣದಲ್ಲಿ, ವೀರರಧಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸಂಧಾನದಲ್ಲಿ ಎಂದು ತಿಳಿಸಿದನು. ಪರಮಾತ್ಮ, ಇದ್ದವು ನಾಂ ಬೇಡನೆಂದೊಡೆ, ಇದ್ದವು ನಾಂ ಬೇಡನೆಂದೊಡೆ, ಕ್ಷಾತ್ರಧರ್ಮಕ್ಕೆ ಹೊಂದದಗುವಂತಾಯ್ತೆ. ಪರಮಾತ್ಮ, ಧರ್ಮನಂದನ, ಸತ್ಯಕ್ಕೆ ನಾ ಸುಮ್ಮನಿದ್ದೊಡೆ,
ಸಂದೇಶಕ್ಕೆ ನಮಗೆ ಉಳಿದಿರುವುದು ಅದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ ನಾನು ಈ ಕಾರ್ಯವನ್ನು ಮಾಡದಿರುವುದನ್ನು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ನೀವಾದರೂ ಬಿಚ್ಚಿ. ಏನು, ಯಾರು ಬಿಚ್ಚುವುದಿಲ್ಲವೇ? ಎಲ್ಲಿ ನನ್ನ ಕಡೆ? ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವರ ವರಪ್ರಸಾದದಿಂದ ಜನಿಸಿದ್ದು ನಿಜವಾದರೆ, ಕುಂತಿ ದೇವಿಯ ಸ್ತನಪಾನ ಮಾಡಿದ್ದು ಸತ್ಯವಾದರೆ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಬಲ್ಲೆನು. ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಆತನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ನಂತರ ಆದರ್ಪಿತ ದುರ್ಯೋಧನನ ತೊಡೆಯ ಪುಡಿ ಪುಡಿ ಮಾಡಿ, ಒಂದು ವೇಳೆ ಈ ನನ್ನ ಪ್ರತಿಜ್ಞೆಯು ನೆರವೇರದೆ ಹೋದರೆ, ನೆರವೇರಿಸಲು ಆಸಕ್ತನಾದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪದವೇ ಸಾಕ್ಷಿ. ಶತಮಾರೂಢಂ ಪ್ರಚಂಡಂ ಕಶಪಾತ್ಮದಂ ಶ್ವೇತಾ ಪದ್ಮಧರಂ ದೇವಂ ತಂ ಸೂರ್ಯ ಪ್ರಣಮಾಮ್ಯಹಂ. ಭಾಸ್ಕರ, ಅರಿಯಲಾರದ ಘೋರಸಂ ದೇಹದಾಭಿಯ ಮುಳುಗಿಹೇನ ಅರಿಯಲಾರದ ಘೋರಸಂ ದೇಹದಾಭಿಯ ಮುಳುಗಿಹೇನ ಮನದಿ ಮೂಡಿದ ಅಂಧಕಾರವ. ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದು ಸ್ವಾಮಿ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ಸ್ವಾಮಿ. ನೀಗಿಸೋ ಶೋಧನೆಯ ಕೈಯದೆ ಪರಮಾತ್ಮ, ನೀಗಿಸೋ ಶೋಧನೆಯ ಕೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹ. ಭಾಸ್ಕರ, ಭಾಸ್ಕರ, ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಮೊದಲಿನಿಂದಲೂ ಪ್ರಪಂಚವನ್ನು ಪಾಲಿಸುತ್ತಿರುವ ನೀನು ನನ್ನ ಜನ್ಮ ರಹಸ್ಯವನ್ನು ಖಂಡಿತವಾಗಿ ತಿಳಿದಿರಲೇಬೇಕು. ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಕಂದ, ಭಂಗಪಡಿಸಿದ್ದೀನಿ. ಯಾರು ತಾಯಿ? ಕರ್ಣ, ಅಮ್ಮ. ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ತೋರಿಸಿದ ಮೊದಲ ಸ್ತ್ರೀಯಳು ನಾನು. ಅಮ್ಮ, ಕುಂತಿ ಮತ್ತೆ ನನ್ನ ಎತ್ತ ತಾಯಿ. ಬಹುದಿನದ ಬಯಕೆ ಒಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಒಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ
ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜನನಿ, ನಾ ಮಾಡಿದ ಅಪರಾಧ ಏನದು ತಾಯಿ? ಹೇಳಮ್ಮ. ಯಾವುದೇ ಅಪರಾಧವಿಲ್ಲ. ಯಾವುದೇ ಅಪರಾಧವಿಲ್ಲ. ನಾ ಮಾಡಿದ ಅಪರಾಧ ಏನದು ತಾಯಿ? ಅಕ್ಷಮವೆನಿಸಿ ಜೀವವ ತೋರೆದೆ, ಅಕ್ಷಮವೆನಿಸಿ ಜೀವವ ತೋರೆದೆ. ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ? ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ? ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ? ಐವರ ಮಾತೆ ನಿನಗಿಸುವುದೇ ಕೊರತೆ. ಹೇಳಮ್ಮ. ಐವರ ಮಾತೆ ನಿನಗಿರುವುದೇ ಕೊರತೆ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಅಮ್ಮ, ಕೀರ್ತಿಶಾಲಿಯಾಗುವುದು. ಹೆತ್ತ ತಾಯಿಯ ಪ್ರಥಮ ದರ್ಶನವಾದ ಹಿಂದೆ ಮಹಾಸುದಿನ. ಇದೋ ತಾಯಿ ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿಶಾಲಿಯಾಗು. ಅಮ್ಮ, ಎಂತಹ ಕೀರ್ತಿ ಅಮ್ಮ ನನ್ನದು. ನಾನು ಜನಿಸಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಅಲ್ಲಿನ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಹಾಗೆ ಬಿಟ್ಟವಲ್ಲ ತಾಯಿ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಮಮತೆಯಿಂದ ಸಾಕಿಸಲುವು. ಅಮ್ಮ, ಹೀಗಿರುವಾಗ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವರೊಂದು ಹೇಳಿಸ್ತಿದ್ರಲ್ಲ, ಅವೆಲ್ಲವನ್ನು ನೀನು ಒಂದೇ ಒಂದು ಮಾತಿನಲ್ಲಿ ಪರಿಹರಿಸಬಹುದಾಗಿತ್ತು. ಏಕಮ್ಮ ಸುಮ್ಮನದೆ? ಹೇಳಮ್ಮ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಬರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಿ? ಕರ್ಣ, ಅಮ್ಮ, ಕಂದ, ಕರ್ಣ, ಅಮ್ಮ, ಬಾರ. ನಿನ್ನ ತಾಯಿ ನಾನೇನಯ್ಯ. ಈ ಜೀವ ಅಮ್ಮ, ಅಮ್ಮ, ನಿನ್ನ ಸರ್ವ ಅಪರಾಧವನ್ನು ಮನ್ನಿಸು ಮಗನೇ, ನನ್ನನ್ನು ಕ್ಷಮಿಸಿಬಿಡು ಕರ್ಣ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಸು. ಕಂದ, ಬಾರ. ನಿನ್ನ ತಾಯಿ ನಾನೇನಯ್ಯ. ಈ ಜೀವ ನಿನ್ನದೇನಯ್ಯ. ನಿನ್ನ ನೋಡಲೆಂದೇ ಮಾತಾಡಲೆಂದೇ
ನೀನು ಹೀಗೆಲ್ಲ ಮಾತನಾಡಬೇಡಪ್ಪ, ಮಾತನಾಡಬೇಡ. ನಿನ್ನ ನೊಂದ ಒಂದೊಂದು ಮಾತುಗಳು ನನ್ನ ಹೃದಯಕ್ಕೆ ಶೂಲದದ್ದೇ ಹಿರಿಯುತ್ತಿರುವುದು. ಕರ್ಣ, ಅಮ್ಮ, ನೀನು ನನ್ನ ಮಗನೆಂದು ಈಗ ತಾನೇ ಶ್ರೀಕೃಷ್ಣನಿಂದ ತಿಳಿದೆನು. ನೀನು ಬಾಲ್ಯದಿಂದ ಪಟ್ಟ ಕಷ್ಟ ನೋವುಗಳಿಗೆ, ಮಾನಪಮಾನಗಳಿಗೆ ನಾನೇ ಕಾಣಿದುದಳು. ನನ್ನನ್ನು ಕ್ಷಮಿಸಿಬಿಡು ಕರ್ಣ, ನನ್ನನ್ನು ಕ್ಷಮಿಸಿಬಿಡು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವರಲ್ಲ ತಾಯಿ. ನಾನು ಹತಭಾಗ್ಯ ತಾಯಿ, ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕರ್ಣ, ಅಮ್ಮ, ಆದದ್ದು ಹಾಗೆ ಹೋಯಿತು. ನಡೆಯಬೇಕಾದೆಲ್ಲವೂ ನಡೆದು ಹೋಯಿತು. ಇನ್ನು ಮುಂದಾದರೂ ಆ ಕೌರವನ್ನೇ ಸೇರಿ ಪಾಂಡವರನ್ನು ದ್ವೇಷಿಸಬೇಡ. ಸೌದಾತ್ರ ದಾನ ಮಾಡು ಕರ್ಣ, ಸೌದಾತ್ರ ದಾನ ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ, ನಡೆಸಿಕೊಡುವೆನು. ಆದರೆ ಜೀವವಿರುವ ತನಕ ಸ್ವಾಮಿ ನಿಷ್ದ್ರೋಹವನ್ನು ಮಾತ್ರ ಮಾಡಲಾರ ತಾಯಿ, ಮಾಡಲರೆ. ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ವೈರತ್ವವನ್ನು ಕಳೆ ಕರ್ಣ, ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಅವನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ಅದು ಕೊಲೆಪಾತಕಕ್ಕಿಂತ ಕಡೆಯಾಗುವುದಿಲ್ಲವ ತಾಯಿ. ಇದರಿಂದ ನಮ್ಮ ತಂದೆ ತಾಯಿಯಂದರು ನರಕಕ್ಕೆ ಬೀಳದಿಹರೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಪಾಪಿಗಳಂತ ನೀಚನೆಂದು ಎಲ್ಲೆಲ್ಲಿಯೂ ಅಪಕೀರ್ತಿಯಿಂದ ಶಪಿಸಹದಿಯರೆ. ಇಂಥ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ಕರ್ಣ, ನಿನ್ನ ಮಾತುಗಳೆಲ್ಲವೂ ಸತ್ಯವೇ. ಆದರೆ ಆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಕರ್ಣ, ಅಮ್ಮ, ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಎತ್ತ ತಾಯಿಯಾದ ನಾನು ಕಣ್ತುಂಬಿಕೊಳ್ಳಬಾರದೆ ಕರ್ಣ. ಆಯ್ತಾ? ಇದುವರೆಗೂ ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೂ ನನ್ನಲ್ಲಿ ಇರಲಿಲ್ಲ ತಾಯಿ. ಅಮ್ಮ, ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಪೋಷಿಸಿದ ಸಸಿಯು ಪೋಷಿಸುವವರಲ್ಲದೆ ಒಣಗಿ ಹೋಗಿರುವುದು, ಅದು ಮತ್ತೆ ಚಿಗುರುವುದೇ ತಾಯಿ. ಅಮ್ಮ, ನೀನೇಕೆ ವ್ಯಥೆ ಪಡುವೆ ತಾಯಿ? ಶ್ರೀಕೃಷ್ಣ ಪರಮಾತ್ಮನು ಮಹಾಪ್ರಾಣ ಈ ಪಾಂಡವ ಎಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಬೆಲೆಯಲ್ಲಿಂದ ಕುತ್ತಿಲಿಂದ ಬರಬೇಕು ತಾಯಿ. ಬಿಡು ಚಿಂತೆಯ. ಚಿಂತೆ ಪಡದೆ ಹೇಗಿರಲಿ ಮಗನೇ, ಚಿಂತೆ ಪಡದೆ ಹೇಗಿರಲಿ. ಲೌಕೈಕ ವೀರನಾದ ನೀನು ಆ ಕೌರವ ಪಾಂಡವರನ್ನು ದ್ವೇಷಿಸುತ್ತಿರುವಾಗ ಎತ್ತ ತಾಯಾದ ನಾನು ಚಿಂತೆ ಪಡದೆ ಹೇಗಿರಲಿ? ಕರ್ಣ, ಕಂದ, ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ಹೇಳಮ್ಮ. ನಾಳಿನ ಯುದ್ಧದಲ್ಲಿ ಪರಾನ್ಮುಖನಾಗು. ಅಮ್ಮ, ಈ ಕಣ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡೆಯುವೆನು. ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನಕುಲದವನೆಂದು ದೂಡಿಬಿಟ್ಟಿದಾಗ ಅಮ್ಮ, ನನ್ನನ್ನು ಕರೆದೊಯ್ದು ಹೀನಕುಲದವನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಅಧಿಪತಿಯನಾಗಿ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ದೊರೆಯುವುದು ಧರ್ಮವೇ? ಸರ್ವದಾಗಲರು ತಾಯಿ. ಅಮ್ಮ, ನಾನು ಖಂಡಿತವಾಗಿ ಯುದ್ಧದಲ್ಲಿ ಪರಮುಖನಾಗಲಾರೆ. ಅಮ್ಮ, ಕಂದ, ಅಮ್ಮ, ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ಹೇಳಮ್ಮ. ನಾಳಿನ ಯುದ್ಧದಲ್ಲಿ ಪಾಂಡವರು ಅಂದರೆ ನಿನ್ನ ಸಹೋದರರು ಏನಾದರೂ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ. ಅಮ್ಮ, ಆಗಬಹುದು ತಾಯಿ, ಆಗಬಹುದು. ಅಮ್ಮ, ಯಾರನ್ನಾದ್ರೂ ಉಳಿಸುವೆನು ತಾಯಿ, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಉಳಿಸಲಾರ ತಾಯಿ, ಉಳಿಸಲಾರೆ. ನಿನಗೆ ಏಕೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಅಮ್ಮ,
ಹೌದು ತಾಯಿ. ಈ ಪ್ರಪಂಚದಲ್ಲಿ ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಖುಷಿಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಕರ್ಣ, ಅಮ್ಮ, ಅರ್ಜುನನಿಂದೇ ನಾನೇ ಮೃತಪಟ್ಟರು. ಅಯ್ಯೋ ಅಮ್ಮ, ಅರ್ಜುನನಿಂದ ನನ್ನಿಂದಲೇ ಅರ್ಜುನನೇ ಮೃತಪಟ್ಟರು. ಕರ್ಣ, ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ಬಿಡು ಚಿಂತೆಯ ಜನನಿ. ಕರ್ಣ, ಅಮ್ಮ, ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ನಾನು ನಿನಗೆ ಹೆಚ್ಚು ತೊಂದರೆಗೆ ಗುರಿಪಡಿಸಲಾರೆನು. ಕರ್ಣ, ಅಮ್ಮ, ಕಂದ, ಅಮ್ಮ, ಈ ನನ್ನ ಕೊನೆಯ ಒಂದು ಮಾತಾದರೂ ನಡೆಸಿಕೊಡುವೆಯಾ? ಕೇಳು ತಾಯಿ, ಕೇಳು. ಇದರಿಂದಲಾದರೂ ಎತ್ತ ತಾಯಿ ಋಣವನ್ನು ತೀರಿಸಿಕೊಳ್ಳುವೆನು. ಕರ್ಣ, ಅಮ್ಮ, ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಹೆತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಕರ್ಣನೆಂದು ಭಾವಿಸಿದೆಯಾ? ಹೇಳುವೆನು, ಕೇಳು ತಾಯಿ. ನುಡಿದ ನಡೆಸಿಕೊಡಲಾರದ ಕಡುಕೂಡಲೇ ಈ ಕರ್ಣಪೇ ಸೂರ್ಯ ತನುಜಂ ನಡೆಸಿಕೊಡುವೇನು. ಬಿಡು ಬಿಡು ಚಿಂತೆಯೇನು ಜನನೇ, ಬಿಡು ನಡೆಸಿಕೊಡುವೇನು. ಮಾತು ಪುತ್ರ ನಾಳೆ ಜನನೇ, ಜನನೇ, ಜನನೇ. ದೊಡ್ಡ ಬಾಣವ ಅಮ್ಮ, ತೊಡೆದು ನಾನೆನ್ನುವುದೇ. ಅಮ್ಮ, ದೊಡ್ಡ ಬಾಣವ ತೊಡೆದು ನಾನೆನ್ನುವುದೇ. ದಿಟ್ಟದನದಿ ಬೇಟಾಟನೆ ಹೋಗುವೆ. ಕರ್ಣ, ಅಮ್ಮ, ದಿಟ್ಟದನದಿ ಬೇಟಾಟನೆ ಹೋಗುವೆ. ಕುವರನೆ ಕೇಳು ಪರಮದಯಾಳು, ಮಾತೆಯ ಮಾತನೆ ಆಲಿಸುವೀರ. ಕರ್ಣ, ಮಗನೇ, ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಿ ಯುದ್ಧದಲ್ಲಿ ನೀನು ನಾನು ನೀನು ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಅಮ್ಮ, ಎಂತ ಮಾತನ್ನು ಹೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನಿನ್ನ ಕೆಟ್ಟೆ. ಹೇ ಅಷ್ಟದಿಕ್ಪಾಲಕರೇ, ಸೂರ್ಯಚಂದ್ರರೇ, ಮನುಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಕೂಡದೆಂದು ವಾಗ್ವಾದನ ಪಡೆದಳು. ಹಾಗಲಿ ಪ್ರಪಂಚ, ದೈವವು ಎಲ್ಲವೂ ಹೊಂಚಾಕುತ್ತಿರುವುದು. ಅಮ್ಮ, ಪೌರುಷವಿರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡುವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯಗಳು ಎಂದು ಫಲಿಸಿತು. ಇನ್ನು ನಮಗೆ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷದಿಂತೆಯೇ ಆಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಆಯಿತು, ಪುನಃ ನಿನ್ನ ನೋಡುವ ಭಾಗ್ಯ ಸಿಗುವುದೋ ಇಲ್ಲವೋ ತಿಳಿಯದು. ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನು ತಾಯಿ. ಏನೆಂಬುದಾಗಿ ಮಗನೇ? ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಯಾರಲ್ಲಿಯೂ ಹೇಳಬೇಡ. ಯಾವ ಕಾರಣಕ್ಕಾಗಿ ಮಗನೇ? ದೈವವಶಾತ್ ಈ ಯುದ್ಧದಲ್ಲಿ ಒಂದು ವೇಳೆ ನಾನು ಮೃತಪಟ್ಟರೆ, ಅಮ್ಮ, ಒಂದು ವೇಳೆ ಯುದ್ಧದಲ್ಲಿ ನಾನು ಮೃತಪಟ್ಟರೆ ಸತ್ಯ ಸಂಜ್ಞಾಂಗನಾದ ಧರ್ಮರಾಯನ ಕೈಯಲ್ಲೇ ನನ್ನ ಕ್ರಿಯಾಂಗಗಳನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ತಾಯಿ. ಅಯ್ಯೋ ಪರಮಾತ್ಮ, ಇಂತಹ ಸಂಕಟ ನಾಶದಿಂದ ಈ ಸಾಮ್ರಾಜ್ಯ ಉಳಿಯುವುದೇ ಆದರೆ ಇಂತಹ ಸಾಮ್ರಾಜ್ಯವು ಇನ್ನಿಲ್ಲದೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಹೋಗಲ್ಲ. ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕೊಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು
ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ದರವ ಬಿರಿದು ನಿಲ್ಲಲಿ. ಮುಗಿಲ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಇಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ, ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ದೈವವಿಲ್ಲದ ಮನುಷ್ಯನು ನಾನು ಈಗಲೇ ಯುದ್ಧಕ್ಕೆ ಹೋಗಿ ಪೌರುಷ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವಿನು. ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಂಧಕಾರ. ಮಾಯೇ ಎಲ್ಲ ಮಾಯೇ, ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿಹೀನ ನಾದೆ ಜಗದಿ. ವಿಧಿಗೈದ ಮೋಸದಿಂದ ಗತಿಹೀನ ನಾದೆ ಜಗದಿ. ವಿಧಿಗೈದ ಮೋಸದಿಂದ ಎನ್ನಯ ಬಾಳು ಕಣ್ಣೀರು ಜಗದಿ. ಎನ್ನಯ ಬಾಳು ಕಣ್ಣೀರು ಜಗದಿ, ಪಾಲಿಪರಾರೋ ದೀನನ ದಯದಿ. ಪಾಲಿಪರಾರೋ ದೀನನ ದಯದಿ, ಗತಿ ಕಾಣಿಸಯ ಕರ್ಮದ ಬಂಧನ. ಗತಿ ಕಾಣಿಸಯ ಕರ್ಮದ ಬಂಧನ, ದಾರಿಯು ಕಾಣದೆ ಅಂದನ ತೆರೆನಾದೆ. ದಾರಿಯು ಕಾಣದೆ ಅಂದನ ತೆರೆನಾದೆ. ವಿಧಿಗೈದ ಮೋಸದಿಂದ, ವಿಧಿಗೈದ ಮೋಸದಿಂದ ಗತಿಹೀನ ನಾದೆ ಜಗದಿ. ವಿಧಿಯೇ ಕಣ್ಣೀರೇ, ಕಣ್ಣೀರೇ. ಅದರೊಡನೆ ಈ ಮಧುರವಾದ ವೇಣುವನದಲ್ಲಿ ಗೂಗಿಗಳ ಮಂಗಳಕರ ಸ್ವರವು ಕೇಳಿ ಬರುತ್ತಿರುವುದು. ಪರಮಾತ್ಮ, ಇನ್ನು ಈ ಗಾಂಧಾರಿಯ ಲಲಲಾಟದಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ? ಅಮ್ಮ, ಕುಮಾರ, ನಾನು ನಿನ್ನ ಸಲುವಾಗಿಯೇ ಕಾತುರಳಾಗಿದ್ದೇನೆ. ಕುಮಾರ, ಬಾ ಕುಳಿತುಕೋ, ಆಶೀರ್ವಾದಿಸು. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂಥ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ದುರ್ಯೋಧನ ಭಾವಗಳಲ್ಲಿ ಶಕ್ತಿಯೇರುವ ತನಕ ಯುದ್ಧದ ಸಲುವಾಗಿ ಯಾರ ಬಳಿಯೂ ಬೇಡುವುದಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗಿನ್ನು ತಿಳಿಯದೆ ಮಾತಾ? ತಿಳಿದಿರುವೇನು, ಆದರೆ ಅದು ನಿನ್ನ ಢಾಂಬೀಗ ಪ್ರದರ್ಶನದ ಪರಮಾವಧಿ ಎಂದು ಭಾವಿಸಿದೆನು. ಆ ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದೆನು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿನಿಟ್ಟು ಪುನಃ ಆ ಘೋರ ಯುದ್ಧವನ್ನು ಪ್ರಾರಂಭಿಸಿದೆಂದು ಮಾತ್ರ ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿನಾಶ. ಕುಮಾರ,
ನಿನ್ನ ಗೃಹದ್ವಾರದಲ್ಲಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಪುನಃ ಘೋರ ಯುದ್ಧವನ್ನು ಪ್ರಾರಂಭಿಸಬೇಡ ಕುಮಾರ, ಪ್ರಾರಂಭಿಸಬೇಡ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಸತ್ರನು ತಾಯಿ. 100 ಜನ ವೀರಪುತ್ರರನ್ನು ಎತ್ತ ವೀರಮಾತೆಯಾದ ನೀನು ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿವೆ. ಯುದ್ಧವು ಕ್ಷತ್ರಿಯರ ಧರ್ಮ. ನಾನು ಧರ್ಮವನ್ನು ಪಾಲನೆ ನೋಡು. ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ಧರ್ಮದ ರಹಸ್ಯವೇನು ನೀನು ತಿಳಿದಿಲ್ಲ ಕಂದ. ಧರ್ಮದ ಸಲುವಾಗಿ ಮಾನವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಟ್ಟಿರುವರು. ಪಾಂಡವರು 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 ಮಾಡಿತ್ತು ಧರ್ಮಸಮ್ಮತವಾದರೆ ಅಂತ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ ತಾಯಿ. ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗವನ್ನು ಮಾಡುತ್ತಿದ್ದಾಗ ಎಲ್ಲಿ ಹೋಗಿತ್ತು ಅವರ ಕ್ಷತ್ರಿಯ ಧರ್ಮ? ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ಅಂತಃಪುರದ ಓರ್ವ ಸಾಮಾನ್ಯ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ? ಸಮಗ್ರ ಪೃಥ್ವಿಯೇ ತನ್ನ ಪ್ರತಿಕಕ್ಷೆಯಾಗಿ ಎದುರಿಗೆ ನಿಂತಿದ್ದರು ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡಿಯೇ ಬಿಡುತ್ತಿದ್ದರು. ಆದರೆ ಆ ಧರ್ಮದುರ್ಗಾದ ಪಾಂಡವರು ಮಾಡಿದ್ದಾದರೂ ಏನು? ಒಬ್ಬ ಕೈಲಾಗದ ಏಡಿಯ ನಿಸ್ಸಾಯಕದ ತಾತ್ಸ ಸ್ವಭಾವ. ಅದಕ್ಕೋಸ್ಕರವಾಗಿಯೇ ತಾಯಿ ಪಾಂಡವರಲ್ಲಿ ನನಗಷ್ಟೊಂದು ದ್ವೇಷ. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯು ನನಗಿಲ್ಲ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾಗಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕೋಸ್ಕರವಾಗಿ ನಾನು ದೀಶಾಭಕ್ತನಾಗಿರುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ಆ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವಾದರೆ ಅದನ್ನು ನೀನು ಒಂದಲಾರೆ ಕುಮಾರ, ಒಂದಲಾರೆ. ಅಮ್ಮ, ಕಂಠದಿಂದ ಆಶೀರ್ವಾದ ಹೊರ ಬೀಳುವ ಮುನ್ನ ಇಲ್ಲಿಂದ ಮರೆಯಾಗು ಮಗನೇ, ಮರೆಯಾಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿ. ಆ ನನ್ನ ಏಡಿ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಬೇಕು. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳನ್ನ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕಣ್ಣೀರ ಕೋಡಿಯಾಗಿ ಹರಿಯುವುದು. ಹರಿಯಲಿ. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿಡಿದು ನಿಲ್ಲಲಿ. ಹಸ್ತಿನಾವತಿಯ ರಾಜ ಸಿಂಹಾಸನವು ರಕ್ತದ ಮಡುವೆಯಲ್ಲಿ ಮುಳುಗಬೇಕಾದ. ಮುಳುಗಿ ಹೋಗಲಿ. ಅಯ್ಯೋ, ನೀನೇನು ಮಾನವನೋ ಅಥವಾ ದಾನವನೋ? ನಾನು ಮಾನವನಲ್ಲ ತಾಯಿ. ಆದರೆ ಈ ಕ್ಷಣದಿಂದ ನಾನು ಮಾನವ ರೂಪದ ದುರ್ದಾನವ. ನನ್ನ 100 ಜನ ಮಕ್ಕಳಲ್ಲಿ ದುರ್ಯೋಧನನ್ನು ಅತಿ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಬೆಳೆಸಿದನು. ಆಗಲಿ, ಅವನೆಂತವನೇ ಆಗಲಿ, ಅವನನ್ನು ಆಶೀರ್ವಾದಿಸುವುದು ವೀರ ಮಾತೆಯಾದ ನನ್ನ ಕರ್ತವ್ಯ. ಕುಮಾರ, ಕಂದ, ಅಮ್ಮ, ಬಾ, ಕುಳಿತು ಆಶೀರ್ವಾದಿಸುವೆ. ಕುಮಾರ, ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಸಹ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ಕುಮಾರ, ಯುದ್ಧ ರಂಗದಲ್ಲಿ ಅಪ್ರತಿಮ ಪೌರುಷದಿಂದ ಹೋರಾಡಿ ಜಯಶಾಲಿಯಾಗಿ ಹಿಂದಿರುಗಿ ಬಾ. ಯತೋ ಧರ್ಮೋಸ್ತತೋ ಜಯಃ, ಯತೋ ಧರ್ಮೋಸ್ತತೋ ಜಯಃ, ಯತೋ ಧರ್ಮೋಸ್ತತೋ ಜಯಃ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಧರ್ಮಕ್ಕೆ ಜಯ. ಕಾಲೋಚಿತ ಕ್ಷತ್ರಿಯ ಧರ್ಮಕ್ಕಾಗಿ ರಣಗಂಗಣ ತೊಟ್ಟಿರುವ ಈ ಚಲದಂಕ ಮಲ್ಲರಿಗೆ ಜಯವಾಗಲೇಬೇಕು. ಇನ್ನೇಕೆ ಸಾವಕಾಶ? ದಶ ದಿಕ್ಕುಗಳು ಕಿವುಡಾಗದಂತೆ ಬೋರ್ಗರೆಲೆ ರಣಬೇರಿಗಳು ಮಗಿಲು ಮುಟ್ಟುವಂತೆ ಜಯಕರಿಸಲೇ ರಣಕಾರಳೆ ಹಾರಾಡಲಿ ಸರ್ಪ ಲಾಂಛನ. ಎಂದಿನ ಮುಂಬೆಳಕೆ ಆ
ಪಾಂಡವರ ಅಮಂಗಳಕ್ಕೆ ನಾಶಿಯಾಗಲೇ. 1374 ನೋಡಿದೆಯಾ ವ್ಯೂಹದ ರಚನೆಯ ನೋಡಿದೆಯಾ ನೋಡಿದೆಯಾ ವ್ಯೂಹದ ರಚನೆಯ ನೋಡಿದೆಯಾ ಹರಿನಾರಿರುವರು ಇಲ್ಲದ ಸಮಯದಿ ಹರಿನಾರಿರುವರು ಇಲ್ಲದ ಸಮಯದಿ ದ್ರೋಣನ ರಚನೆಯ ನೋಡಿದೆಯಾ ಅಗ್ರಜ, ದ್ರೋಣನ ರಚನೆಯ ನೋಡಿದೆಯಾ ನೋಡಿದೆಯಾ ಭೀಮಸೇನ 10 ದಿನಗಳ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ಮುಂದೆ ನಮ್ಮ ವಿಜಯ ಸೂರ್ಯ ಉದಯವಾದಂತೆ ಎಂದು ಭಾವಿಸಿದ್ದನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಗಳೆಲ್ಲವೂ ಭಂಗವಾಯಿತಲ್ಲ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಯಾಯಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಾನು ನಿನ್ನೆ ದಿನ ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಭೀಮಸೇನ, ಹಾಗಾದರೆ ಈಗ ಇದರ ಉಪಾಯವೇನು? ಅಗ್ರಜ, ಕೃಷ್ಣಾರ್ಜುನರೊಡನೆ ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಕೃಷ್ಣಾರ್ಜುನರು ಕಾದಾಡುತ್ತಿರುವರು. ಇದಂತ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈ ಗದ ಇರುವಾಗ, ನನ್ನ ಪೂಜೆ ತಂದೆ ಕಪಿತ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ಅಂತ ಆಪತ್ತಾದರೂ ಏನು ಜ್ಯೇಷ್ಠ ಪಿತ? ಬಿಡ ಚಿಂತೆಯನ್ನು ತಡವು ಮಾಡೋ ನನಗೆ ಕೊಡು ನೀ ಅಭಯ. ಬಿಡ ಚಿಂತೆಯನ್ನು ತಡವು ಮಾಡೋ ನನಗೆ ಕೊಡು ನೀ ಅಭಯ. ಬಿಡುದು ದ್ರೋಣನ ಯೋಗ ಬೇದಿದೆ ಕಡಿದು ವೈರಿಗ ಚಿರಗಳನ ದೊಡ್ಡಪ್ಪ. ಬಿಡುದು ದ್ರೋಣನ ಯೋಗ ಬೇದಿದೆ ಕಡಿದು ವೈರಿಗಳ ಚಿರಗಳನ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆ ಬಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆ ಬಿಡು. ಬಿಡ ಚಿಂತೆಯನ್ನು ತಡವು ಮಾಡೋ ನನಗೆ ಕೊಡು ನೀ ಅಭಯ. ಕಂದ ಪಾಟನ ದಯೊಂದಿರಲಿ ಎಂದಿರಂತೆ ನೋಟ ಅದೇ ಬರಲಿ. ಕಂದ ಪಾಟನ ದಯೊಂದಿರಲಿ ಎಂದಿರಂತೆ ನೋಟ ಅದೇ ಬರಲಿ. ಕುಂದದಿರದು ಯುದ್ಧವಗೈದು ದೊಡ್ಡಪ್ಪ ಮಾಪು. ಕುಂದದಿರದು ಯುದ್ಧವಗೈದು ಹರ್ಷದಿಂದಲೇ ನಾನಲಿವೆ, ಹರ್ಷದಿಂದಲೇ ನಾನಲಿವೆ. ಬಿಡ ಚಿಂತೆಯನ್ನು ತಡವು ಮಾಡೋ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕೆ ನಾನು ಇಲ್ಲಿಗೆ ಬಂದಿತ್ತು ದೊಡ್ಡಪ್ಪ. ಬಾಪು ಅಭಿಮನ್ಯು, ಬಾಪು, ನೀನಲ್ಲವೇ ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ವ್ಯೂಹದಿಂದ ರಕ್ಷಿತರಾದ ಕೌರವರ ಯೋಧ ಬಾಣಗಳು ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಆದ್ದರಿಂದಲೇ ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥನಂದನ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಛತ್ರಶೇದ ಚಿರಪ್ರಕಾಶದಿಂದ ಜಜ್ವಲಮಾನವಾಗಿ ಬೆಳಗುತ್ತಿದೆ. ಸಾಹಸ ಪ್ರಭಾವ ಫಲಕದಿಂದ ಪ್ರತಿಬಿಂಬವಾಗಿದೆ. ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸವಾದ ಸುಭದ್ರೆಯು ಆನಂದ ಭಾಷವನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಯುದ್ಧದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು. ಶಾಸ್ತ್ರದ ನಿಯಮ ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಪಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳೋದಲ್ಲ ದೊಡ್ಡಪ್ಪ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಆದರೆ
ಅದರ ಉಪಯೋಗಕ್ಕೆ ಅವಕಾಶ ದೊರಕಿರುವುದು. ಅದನ್ನು ವ್ಯರ್ಥ ಮಾಡಿಬಿಡಿ ತಂದೆ. ನನಗೆ ಅನುಮತಿಯನ್ನು ಕೊಡಿ, ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಷ್ಟೇ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮನ್ಯುನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ಉತ್ಸಾಹಾಗ್ನಿಯ ಜಲಚ್ಛೇದನವಾಗದಿರಲಿ. ನಾನು ಸೈನ್ಯವನ್ನೊಳಗೊಂಡು ಅಭಿಮನ್ಯು ವ್ಯೂಹವನ್ನು ಭೇದಿಸುವುದರೊಡನೆ ನಾವೆಲ್ಲರೂ ಒಳನುಗ್ಗಿ ವ್ಯೂಹವನ್ನು ಭಿನ್ನ ಭಿನ್ನವಾಗಿ ಛೇದಿಸಬಲ್ಲೆವು. ಅನಿರ್ನಿಶ್ಚಿತವಾಗಿ ದೊರೆತ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಕುಮಾರ, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ಈ ಪ್ರಿಯ ಬಾಲಕನ ಪ್ರಾಣವನ್ನು ದೊಡ್ಡಪ್ಪ ಎನಿಸುವುದು. ಸುದಿನವಾದಾಗಿತ್ತು ಬಲ ಅಪ್ಪಲ, ಸುದಿನವಾದಾಗಿತ್ತು ಬಲ ಅಪ್ಪಲ, ಸುದಿನವಾದಾಗಿತ್ತು ಬಲ ಅಪ್ಪಲ. ಸುದಿನವಾದಾಗಿತ್ತು ಬಲ ಅಪ್ಪಲ, ಸುದಿನವಾದಾಗಿತ್ತು ಬಲ ಅಪ್ಪಲ, ಸುದಿನವಾದಾಗಿತ್ತು ಬಲ ಅಪ್ಪಲ. ಬಿಡುದು ದೊಡ್ಡದ ದೊಡ್ಡಪ್ಪ ಬಿಡುದು ದೊಡ್ಡದ ಬೆಳೆದು ಹರಿಸಲಿಸಲೇ ಹೊಟ್ಟೆ ಕುಡಿ ಹೊಟ್ಟೆ ದೊಡ್ಡ ಮುಂದೆ ಕಂಡಾಡುವನ ದೊಡ್ಡ ಮುಂದೆ ಕಂಡಾಡುವನ. ಸುದಿನವಾದಗಿತ್ತು ಬಲಾಪಲ, ಸುದಿನವಾದಗಿತ್ತು ಬಲಾಪಲ, ಸುದಿನವಾದಗಿತ್ತು ಬಲಾಪಲ, ಬಲಾಪಲ ಬಲಾಪಲ. ದೊಡ್ಡಪ್ಪ ನನ್ನನ್ನು ವಜ್ರಕವಚ ರಕ್ಷಿಸಿಕೊಂಡಿರಲು ಭಯವಿಲ್ಲಗುವುದು. ನಡ ದೊಡ್ಡಪ್ಪ ಅಭಿಮನ್ಯು ನಡೆ. ಶ್ರೇಯಸಿ, ಪ್ರಾಣೇಶ್ವರ,
ಪ್ರಿಯ ಗಾರವನದಲ್ಲಿ ಸಲ್ಲಾಪದಿನಲಿವ ಚೆಲುವಿನ ಲತೆಲಿ ಕಾದಿಹುದು ಮಧುವನಿಗಲು ಭ್ರಮರ ಚಲುವೆ ಪರಾಗದ ಮಧುವೆ ಬಾ ಚಲುವೆ ಪರಾಗದ ಮಧುವೆ ಬಾಳಿನ ಜ್ಯೋತಿಗೆ ಬೆಳಕನು ಚೆಲ್ಲೋತ ಬಾಳಿನ ಜ್ಯೋತಿಗೆ ಬೆಳಕನು ಚೆಲ್ಲೋ ಬಾ ಚಲುವೆ ಪರಾಗದ ಮಧುವೆ ಕುಡಿನೋಟದಲ್ಲೇ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಯೇನೆ ಕುಡಿನೋಟದಲ್ಲೇ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಯೇನೆ ಇಳಿಯನ ತಾಪವಾನಿಗಿತು ಬಾಲಲನ ಹೃದಯದ ತಾಪವಾನಿಗಿತು ಬಾಲಲನೆ ಇನಿಯನ ಮನದಲ್ಲಿ ಅನುದಿನ ಬೆಳಗುತ್ತೆ ಇನಿಯನ ಮನದಲ್ಲಿ ಅನುದಿನ ಬೆಳಗು ಬಾ ಚಲುವೆ ಪರಾಗದ ಹಾಳಿನ ಜ್ಯೋತಿಗೆ ಬೆಳಕನು ಚೆಲ್ಲೋಣ ಬಾಳಿನ ಜ್ಯೋತಿಗೆ ಬೆಳಕನ್ನು ಚೆಲ್ಲೋಣ ಬಾ ಚಲುವೆ ಪರಾಗದ ಮಧುವೆ ಭ್ರಮರದ ಬರುವಿಗೆ ಬರುವನಿಗಾಗಿ ಪರಿಮಳ ತುಂಬಿದ ಸುಮಧುರ ಲತೆಯ ಭ್ರಮರದ ಬರುವಿಗೆ ಬರುವನಿಗಾಗಿ ಪರಿಮಳ ತುಂಬಿದ ಸುಮಧುರ ಲತೆಯ ಸರಸ್ವತಿ ಮಂಡಿಪ ಮೋಹನಗವಿಯೇ ಸರಸ್ವತಿ ಮಂಡಿಪ ಮೋಹನಗವಿ ಇನಿಯನ ಮನದಳು ಭಾಗ್ಯದ ದೊರೆಗೆ ಇನಿಯನ ಮನದಳು ಭಾಗ್ಯದ ದೊರೆ ಬಾ ಚೆಲುವಾ ಪರಾಗದಿ ಪ್ರೇಮದ ಜ್ಯೋತಿ ಬೆಳಕನ್ನು ಚೆಲ್ಲು ಪ್ರೇಮದ ಜ್ಯೋತಿ ಬೆಳಕನ್ನು ಚೆಲ್ಲು ಬಾ ಚೆಲುವಾ ಪರಾಗದಿ ನಲಿವಾ ಪ್ರಾಣೇಶ್ವರ ಸುಂದರಿ ನನ್ನ ಹೃದಯಾದ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಮ್ಮಲಿಸುತ್ತಿದ್ದೇನೆ. ಈ ದಿನ ಲಭಿಸಿತು ಪ್ರಿಯ. ಸುಂದರಿ ಈ ದೇವರ ಸಂದರ್ಶನ ಹೊಂದಿದೆ ಆದರೆ ಅವನ ಸನ್ನಿಧಿಯಲ್ಲಿ ಏನನ್ನು ಸಿದ್ಧಪಡಿಸಿರುವ ಹೇಳು ಇದೇನು ಸ್ವಾಮಿ, ಈ ನನ್ನ ಸರ್ವಸ್ವ ನಿಮ್ಮದಾಗಿ ಕೊಟ್ಟಿರುವಾಗ ನನ್ನದಾಗಿ ಮತ್ತೇನು ಉಳಿದಿರೋದು? ಪ್ರೇಯಸಿ ನಿನ್ನ ಪ್ರಕಾಶ ಹೃದಯದ ಪ್ರೇಮ ಆಹಾ, ದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಬಾ ಎನ್ನ ಪ್ರೇಮದ ಯುವರಾಣಿ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ
ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಯುವರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ಈ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯೋ ನೀನಗಲು ಬನವೋ ಈ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯೋ ನೀನಗಲು ಬನವೋ ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸ ಚನ್ನ ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸ ಚನ್ನ ನೀನಂದಕ್ಕೆ ಸೋತೆನು ಸೋತೆ ನಾನು ನಿನ್ನಂದಕ್ಕೆ ಸೋತೆನು ಸೋತೆ ನಾನು ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಯುವರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ನಿನ್ನಂತರಂಗವ ನಾನೆಲ್ಲ ಬಲ್ಲೆನೋ ನಿಜ ಹೇಳು ಪ್ರೇಯಸಿಯೇ ನನ್ನೊಲವು ಬೇಡವೇ ನಿನ್ನಂತರಂಗವ ನಾನೆಲ್ಲ ಬಲ್ಲೆನೋ ನಿಜ ಹೇಳು ಪ್ರೇಯಸಿಯೇ ನನ್ನೊಲವು ಬೇಡವೇ ಆ ಚಂದ್ರ ಪ್ರೇಮದರಸಿ ತೋಳಿಂದ ನನ್ನನ್ನು ಬಳಸಿ ಆ ಚಂದ್ರ ಪ್ರೇಮದರಸಿ ತೋಳಿಂದ ನನ್ನನ್ನು ಬಳಸಿ ಆರಂಭಿಸು ಪ್ರೀತಿಸು ಹೃದಯ ರಾಣಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಯುವರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ಸುಂದರಿ, ದೇವನು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿದ್ದನು. ಬಾ ಕುಳಿತುಕೋ ಉತ್ತರ. ಪ್ರಾಣೇಶ್ವರ ಬನ್ನಿರಿ ಸ್ವಾಮಿ. ಈ ಪೀಠವನ್ನು ಈ ನನ್ನ ಪ್ರೇಮಾರಾಧನೆಯನ್ನು ಮೊದಲೇ ಸ್ವೀಕರಿಸಿರುವ ಸ್ವಾಮಿ. ಈ ಪೀಠವನ್ನು ಅಲಂಕರಿಸಿ ಮನಸೋತೆನೋ ನೆಲ್ಲ ನಿಮಗೆ ಬಿಡು ಮೌನ ಬಾ
ನಡೆಯಬಾರದೆ? ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ, ನೂಕುವಂತ 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 ಕೋಪನಲ್ಲಲೇಕೆ ಮುದ್ದು ರಾಜ, ಸರಸದ ಮೇಲೆ ದೂರ ನಿಲ್ಲಬೇಕೆ ಮುದ್ದು ರಾಜ, ನಿನಗಾಗಿ ಬಂದೆ ಬಲವೆಂದು ತಂದೆ, ನಿನಗಾಗಿ ಬಂದೆ ಬಲವೆಂದು ತಂದೆ, ನರನೆಲ್ಲ ನಿಂದೆ ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ. ಮನಸೋತೆನು ಎಲ್ಲ ನಿನಗೆ ನಿರ್ಮೌನ ಮೈಸಿರುವೆ, ಮೌನ ಮೈಸಿರುವೆ, ಮನಸೋತೆನು ಎಲ್ಲ ಯಾರು ಮುಡಿಯದ ಬಿಡು, ನೆಲ್ಲ ನಿನಗಾಗಿ ಕಾದಿದೆ ಚೆಲುವು, ಯಾರು ಮುಡಿಯದ ಬಿಡು, ನೆಲ್ಲ ನಿನಗಾಗಿ ಕಾದಿದೆ ಚೆಲುವು, ನಿಜಮಾನವ ತೋರದು ಬಾಬರಿಗೆ ಹೊಸಲೋಗಿ ನಾನಿನಗೆ. ಪ್ರಾಣೇಶ್ವರ, ಏಕೆ ಸ್ವಾಮಿ ಸವಿ ಮಾತನ್ನು ನುಡಿಯಬಾರದೆ? ಓ ನಲ್ಲನೆ ಸವಿ ಮಾತಂದ ನುಡಿವೆಯ, ನಾನೇನನ್ನು ನುಡಿಯಲಿಲ್ಲ ನುಡಿವೆಯ, ನಾನಿನ್ನ ಬಿಡೆನು ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ಪ್ರಾಣೇಶ್ವರ, ಪ್ರೇಯಸಿ ಸಂತೋಷವಾಗಿರುವುದೇ? ಉತ್ತರೆ ಮನಸೋತೆನು ಎಲ್ಲ ಪ್ರಿಯ, ಇದೇನು ಇಂತಹ ಪ್ರೇಯಸಿ ಮುಖಭಂಗಿ? ಪ್ರೇಮದಿ ಕರೆಯುವೆನಲ್. ಪ್ರೇಯಸಿ ನನ್ನಿಂದ ಏನಾದ್ರೂ ಅಪರಾಧವಾಗಿರುವುದೇ? ಉತ್ತರ, ಈ ದಿನ ನಾನು ಕಾರ್ಯವನ್ನು ಸಾಧಿಸಬೇಕಾಗಿರುವುದು. ಆಹಾ, ಈ ದಿನ ನಿನ್ನ ಪ್ರೇಮರ ಆರೋಗಣೆಯನ್ನು ನನಗೆ ಸ್ಮರಿಸಲು ಸಮಯವಿಲ್ಲ. ಏನು ಮಾಡಲಿ ಉತ್ತರ? ಇದೇನು ಸ್ವಾಮಿ, ಈ 4 ದಿನದಲ್ಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವನ್ನೊಡನೆ ಕಾಲವನ್ನು ಕಳೆಯಬಾರದೇಕೆ ಸ್ವಾಮಿ? ಪ್ರೇಮದಿ ಕರೆಯುವೆನಲ್ಲಿ ಯುದ್ಧ ನಗ್ಗ ಬಾರೆ ಪ್ರೇಯಸಿ, ಅರುಷದಿ ಸರಸವನಾಡುವ ನಾವು ಬಾರೆ ರೂಪಸಿ. ಪ್ರೇಮದಿ ಕರೆಯುವೆನಲ್ಲಿ ಯುದ್ಧ ನಗ್ಗ ಬಾರೆ ಪ್ರೇಯಸಿ, ಅರುಷದಿ ಸರಸವನಾಡುವ ನಾವು ಬಾರೆ ರೂಪಸಿ.
ದೂರ ಇನ್ನೇಕೆ ಸನಿಹಕ್ಕೆ ಬಾ ನನ್ನಕ್ಕೆ ದೂರ ದೂರ ಇನ್ನೇಕೆ ಸನಿಹಕ್ಕೆ ಬಾ ನನ್ನಕ್ಕೆ ಇನ್ನು ಚಿಂತೆ ನಿನಗೇಕೆ ನೀಗಿಸುವೆ ಬಾ ನಿನ್ನ ಬಯಕೆ ಬಾರೆ ಭಾಗ್ಯವತಿ ಬಾರೆ ಪುಣ್ಯವತಿ ಬಾರೆ ಭಾಗ್ಯವತಿ ಬಾರೆ ಪುಣ್ಯವತಿ ಪ್ರೇಮದೆ 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 ಕರೆಯುವೆ ನಲೆಯುತ್ತ ನಗುತ್ತಾ ಬಾರೆ ಪ್ರೇಯಸಿ ಅರಸದೆ ಸರಸವನಾಡುವ ನಾವು ಬಾರೆ ರೂಪಸಿ ಬಾ ಆಡಕೋಗಿಲೆ ನಿನ್ನ ಗಾನ ಉಳಿವ ನವಿಲಿನ ನರ್ತನ ಆಡಕೋಗಿಲೆ ನಿನ್ನ ಗಾನ ಉಳಿವ ನವಿಲಿನ ನರ್ತನ ಆಡಿ ಕುಣಿಯುವ ಬಾರೆ ಸೇರಿ ನಲಿಯುವ ಬಾರೆ ಆಡಿ ಕುಣಿಯುವ ಬಾರೆ ಸೇರಿ ನಲಿಯುವ ಬಾರೆ ಪ್ರೇಮದಿ 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 ಕರೆಯುವೆ ನಲಿಯುತ್ತ ನಗುತ್ತಾ ಬಾರೆ ಪ್ರೇಯಸಿ ಅರಸದಿ ಸರಸವನಾಡುವ ನಾವು ಬಾರೆ ರೂಪಸಿ ಈ ಬಾರೆ ಪ್ರೇಯಸಿ ಈ ಬಾರೆ ರೂಪಸಿ ಉತ್ತರ ದ್ರೋಣನ ವ್ಯೂಹವನ್ನು ಭೇದಿಸಲು ನಾನು ಯುಧಿಷ್ಠಿರ ರಾಜನ ಅನುಮತಿಯನ್ನು ಪಡೆಯಲು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನನ್ನನ್ನು ನಗುಮುಖದಿಂದ ಕಳಿಸಿಕೊಡು. ಇದೇನು ಸ್ವಾಮಿ, ಈ 4 ಕದನಗಳು ಯುದ್ಧದಲ್ಲೇ ನಿರತರಾಗಿದ್ದೀರಿ. ನನ್ನೊಡನೆ ಕಾಲನ್ನು ಕಳೆಯಬಾರದೇಕೆ ಪ್ರಿಯ? ಸಾಕಿ. ಸ್ವಾಮಿ, ಉತ್ತರ ಆ ತಾಯಿಯು ಇದೇನು ಉತ್ತರ ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತನ್ನಂದಿದೆ. ಒಂದು ಬಾರಿ ಏರಿಸಿ ನೋಡಲೇನು? ನೋಡಲಿ ಪ್ರಿಯ? ನೋಡಿ ಪ್ರಿಯೆ ಪ್ರೇಯಸಿ. ಆಹಾ. ನೀನು ಸರೋಜಾನನ, ನಾವೆಲ್ಲ ನಿಮ್ಮ ಪ್ರೇಮಾರ್ಚನ, ಪ್ರೇಮಾರ್ಚನ, ಸಾಕಿ ನೀನು ಸರೋಜಾನನ, ನಾವೆಲ್ಲ ನಿಮ್ಮ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗಲಿ ಕಾಣಿ, ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗಲಿ ಕಾಣಿ. ಸಾಕಿ ವಿನೋದ ಸರೋಜಾನನ, ಸ್ವಾಮಿ ನಿಮ್ಮ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ನೀರಜನೆ ತೇರುತ್ತ ಕೊಪ್ಪವೇ ಆನಂದವ ಬೀರೆ ನಾ ಬೇಡುವೆ ಪ್ರಿಯ ನಾ ಬೇಡುವೆ. ನೀರಜನೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗಮ ಕೆಂಟಿಗ ನಾ ಹೋಗುವೆ. ನೀರಜನೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗಮ ಕೆಂಟಿಗ ನಾ ಹೋಗುವೆ. ನೀರೇ ಜಾನೆ ಋತ ಕೊಪ್ಪವೇ ಆನಂದವ ಬೀರೆ ನಾ ಬೇಡುವೆ ಪ್ರಿಯ ನಾ ಬೇಡುವೆ. ನಾರಿಯ ಕೋಪ ಸಾಮಿ ರೂಪ, ನಾರಿಯ ಕೋಪ ಸಾಮಿ ರೂಪ, ಸಂತಾನ ಧೂಳಿನ ಚಾಟುವೆ ದೂರಿ. ಸ್ವಾಮಿ, ಸಂತಾನ ಧೂಳಿನ ಚಾಟುವೆ ದೂರಿ, ಮೇರೆ ಸತಿ
ಬಾಮಿನಿ ಕೋಪ ಸಾಕಿರೂಪ ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ ವೀರ ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ ವೀರಸತಿ ಪ್ರಿಯ ಪ್ರಿಯ ವೀರಸತಿ ಎಂತಿಗಾನಿ ಶೋಭಿತೆ ಶೋಭಿತೆ ಪ್ರಿಯ ಶೋಭಿತೆ ನೀರಜ ನೇತ್ರೆ ಋತಕೋಪವೇ ಆನಂದವ ಬೀರೆ ನಾ ಬೇಡುವೆ ಪ್ರಿಯ ನಾ ಬೇಡುವೆ. ಇದು ಉತ್ತರ. ಇದು ಉಪವಾಸ ಸಮಯವಲ್ಲ, ಅಗರವಾದ ಯುದ್ಧವು ಒದಗಿರುವುದು. ಈಗಲೂ ನೀವು ನಗುತ್ತಿರುವೆಯಾ? ಓ ಪ್ರಿಯತಮೇ, ಓಹೋ ಪ್ರಿಯತಮೇ, ಓ ಪ್ರಿಯತಮೇ, ಓಹೋ ಪ್ರಿಯತಮೇ, ಮಧ್ವ ನೀಡಲೇ ನನ್ನೊಲವಿನ ಅಪ್ಸರೆ. ಪ್ರೇಮವ ನೀಡಲೇ ನನ್ನೊಲವಿನ ಅಪ್ಸರೆ. ಒಲವಿನಲ್ಲಿ ನನ್ನ ಮನವೂ ಕಾದಿದೆ. ಒಲವಿನಲ್ಲನ್ನಯ ಮನವೂ ಕಾದಿದೆ. ಓ ಪ್ರಿಯತಮೇ, ಓಹೋ ಪ್ರಿಯತಮೇ, ಕಾಮನ ಬಿಲ್ಲನ್ನು ಆಸುವೆನಲ್ಲಿ ನಿನ್ನಿ ಆದಿಗೆ. ಪ್ರೇಮದ ವಸೆಯಲ್ಲಿ ಪ್ರೇಮವ ಬೆಸೆದು ಪ್ರೇಮಯ ಮಾಡಲೇ. ಪ್ರೇಮನ ಬಿಲ್ಲನ್ನು ಆಸುವೆನಲ್ಲೇ ನಿನ್ನಿ ಆದಿಗೆ. ಪ್ರೇಮವ ಒಡೆದು ಪೂಜೆಯ ಮಾಡಲೇ. ಅಂತರಂಗ ಸತಿಯೇ ನನ್ನೊಲವಿನ ತಾರೆಯೇ. ಅಂತರಂಗ ಸತಿಯೇ ನನ್ನೊಲವಿನ ತಾರೆಯೇ. ಕಾಯಿಸದೆ ನೋಯಿಸದೆ ಬಾರೆ ಬೇಗನೆ. ಕಾಯಿಸದೆ ನೋಯಿಸದೆ
ಸಂವಿಧಾನ ಎದೆ ಜಲ್ಲದೆ ಹೂವಿನ ಬಾಣ ಬೇಸಿಗೆ ಮೆಲ್ಲುಸಿರೆ ಸಂವಿಧಾನ ಎದೆ ಜಲ್ಲದೆ ಹೂವಿನ ಬಾಣ ಮನದಾಸೆ ಮೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ ಮನದಾಸೆ ಮೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ ಮಧುಮಂಚಕ್ಕೆ ಇದಿ ಅಂಚಿಕೆ ಮಧುಮಂಚಕ್ಕೆ ಇದಿ ಅಂಚಿಕೆ ಅದಕ್ಕೇಕೆ ಅಂಜಿಕೆ ಸಂಖ್ಯೆ ಮೆಲ್ಲುತ್ತಿದೆ ಕವಿಗಾನ ಎದೆ ಚಂದನೆ ಹೂವಿನ ಬಾಣ ಪ್ರೇತಿಯೇ ಸಮಯ ಸದನ ಈ ಮೇಹ ಮಧು ಸಂಭವನ ಈ ದೇಹ ಮಧು ಮಂಗನ ಈ ದೇಹ ಮಧು ಸಂಗಮಣ ನೂತನ ಔನಾಂಚನ ಚಿರನೂತನ ರೋಮಾಂಚನ ದಾಂಪತ್ಯದನುಸಂಧಾನ ಮೆಲ್ಲುತ್ತಿದೆ ಸಂವಿಧಾನ ಎದೆ ಜಲ್ಲದೆ ಹೂವಿನ ಬಾಣ ರೋಮಾಂಚನಾದ
ಜೊತೆ ಸೇರಿ ಇನಿಯದಳು ಜೊತೆ ಸೇರಿ ನಾವಾಡುವ ಮಾರೇ ನಯನ ಮನೋಹರ ನವಗುಣವಂತೆ ನಯನ ಮನೋಹರ ನವಗುಣವಂತೆ ಅನಂತ ಸುಂದರಿ ನೋಟ ಬೇರೆ ಅನಂತ ಸುಂದರ ವಿನೋದ ಬೀರೆ ನಾವಾಡುವ ಬಾರೇ ಮನದಿನಿಯಲನಲ್ಲೇ ಎನ್ನ ಮನದಿನಿಯಲನಲ್ಲೇ ಮನದಿನಿಯಲನಲ್ಲೇ ಎನ್ನ ಮನದಿನಿಯಲನಲ್ಲೇ ರಾಮ ಜಯ ಸುತ ರಾಮ ರಾಮ ಅಮರ ವಿಸುತ ಬಲ ಅಮರ ವಿಸುತ ಯೋತ ರಾಮ ಜಯ ಸುತ ರಾಮ ಸುರಾಮ ಪರಮ ಪುರುಷ ಹರಿ ರಾಮ ಹರಿ ಪರಮ ಪುರುಷ ಹರಿ ರಾಮ 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 ಜಯ ರಾಮ 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 ಜಯ ರಾಮ ರಾಮ ಜಯ ರಾಮ स्वामी देवने लोक पालने ते नमोस्तु नमोस्तु ते सूर्य ಹನುಮಂತಣ್ಣ 5 ನಿಮಿಷ ಅಲ್ಲಿ ಬೆಳಕರ್ದು ಬಿಡೋದು ಬೆಳಕೇನೋ ಬಿಸಿಲು ಬಂದ್ಬಿಡೋದು ಹರ್ಸದ್ನಲ್ಲ ಬಿಡು ಇನ್ನೇನು ಹರ್ಸದ್ನಲ್ಲ ಇನ್ನೇನು ಮಂಗಳವರ ಗುಣ ಶೀಲಾಲಾಜಯ ಮಂಗಳವರ ಗುಣ ಶೀಲಾಲಾಜಯ ಮಂಗಳವರ ಗುಣ ಶೀಲೋಲಾಯಕ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಗೋವಿಂದ जय श्री रामदूत परमात्मा की श्री रामदूत परमात्मा की श्री कृष्ण परमात्मा की श्री मारमदाई की श्री आंजनेय स्वामी की श्री रामांजनेय स्वामी की ये बरली ये बरली ये बरली ಸ್ವಾಮಿ
ಸ್ವಾಮಿ ದೇವನೇ ಲೋಕಪಾಲನೆ ಜಯ ನಮೋ ನಮೋಸ್ತುತೇ. ಜನಗಣ ಮನ ಅಧಿನಾಯಕ ಜಯ ಹೇ ನನ್ನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ಜಪ ಜಪ ನಾಮಯ ಜಾಗೆ ಉತ್ಕಲ ಜಲಧಿ ತರಂಗ. तव शुभ नामे जागे तव शुभ आशीष मागे ताहे तव जय गाता. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. बोलो भारत माता की बोलो भारत माता की. रामदूत वंदे वंदे. ಶ್ರೀ ರಾಮದೂತ ನಾಟಕ ಮಂಡಳಿ ಕಿ ಶ್ರೀ ರಾಮದೂತ ನಾಟಕ ಮಂಡಳಿ ಕಿ ಶ್ರೀ ರಾಮದೂತ